ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕೈಪಾಳ್ಯದಲ್ಲಿ ಆಗುತ್ತಾ ಇರುವಂತಹ ಬಿಗ್ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ರಾಜ್ಯದಲ್ಲಿ 3-4 ದಿನದ ಒಳಗಡೆ ದೊಡ್ಡದಾಗಿರುವಂತಹ ಡೆವಲಪ್ಮೆಂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರ ಬೆನ್ನಲ್ಲೇ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದಂತಹ ಬೆನ್ನಲ್ಲೇ ಬಹಿರಂಗ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿಯ ಘೋಷಣೆಗಳು ಕೂಗಿ ಬರ್ತಾ ಇದೆ. ಅದರ ಜೊತೆಗೆ ಕೈನ ಬಿಗ್ ನಾಯಕರ ಎದುರುಗಡೆ ಮುಂದಿನ ಮುಖ್ಯಮಂತ್ರಿಯ ಹೆಸರು ಕೇಳಿ ಬಂದಿರೋದು ನಿಜಕ್ಕೂ ಕೈಪಾಳ್ಯದಲ್ಲಿ ಆಗುತ್ತಾ ಇರುವಂತಹ ಎಲ್ಲ ದೊಡ್ಡ ಬೆಳವಣಿಗೆಗಳ ಒಂದು ಅತಿದೊಡ್ಡ ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಹಾಗಾದರೆ ಕೈಪಾಳ್ಯದಲ್ಲಿ ಏನೆಲ್ಲ ಆಗುತ್ತಾ ಇದೆ, ಕೊನೆಗೂ ಮುಖ್ಯಮಂತ್ರಿ ಕುರ್ಚಿಯ ಸೀಕ್ರೆಟ್ ಔಟ್ ಆಯಿತಾ, ಆ ಎಲ್ಲದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತಾ ಇದೆ ಅನ್ನೋದು ನೀವು ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯದ ಪ್ರಮುಖ ನಾಯಕರ ಗುಪ್ತ ಮೀಟಿಂಗ್ಗಳು ಕೂಡ ಎಲ್ಲರ ಕಣ್ಣು ಕುಗ್ತಾ ಇದೆ. ಅದರ ನಡುವೆ DK ಶಿವಕುಮಾರ್ ಹೊಸದಾಗಿರುವಂತಹ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಚನ್ನಪಟ್ಟಣ ಚುನಾವಣೆಯ ಅಖಾಡಕ್ಕೆ DK ಸುರೇಶ್ ಅವರು ಎಂಟ್ರಿ ಕೊಟ್ಟಂತಹ ಬೆನ್ನಲ್ಲೇ ಜಾತಿಗಣತಿಯ ವರದಿ ಲೆಕ್ಕಾಚಾರ ಏನಿದೆಯಲ್ಲ, ಜಾತಿಗಣತಿ ವರದಿಯ ಲೆಕ್ಕಾಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜಾತಿಗಣತಿಯ ವರದಿಯನ್ನು ಬಹಿರಂಗ ಮಾಡಬೇಕಾದ್ರೆ ಸರ್ಕಾರಕ್ಕೆ ನೋಡಿಕೊಂಡು ಮಾಡಿ, ಇದರಿಂದ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದನ್ನು DK ಶಿವಕುಮಾರ್ ಅವರು ಎಂಟ್ರಿ ಆಗುವ ಮೂಲಕ ಈ ಒಂದು ಮುಖ್ಯಮಂತ್ರಿ ಕುರ್ಚಿಯ ಹೊಸದಾಗಿರುವಂತಹ ಅಧ್ಯಾಯವನ್ನು ಬರೆಯೋದಕ್ಕೆ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ತುಮಕೂರಿನಲ್ಲಿ ನಡೆದಂತಹ ಅಹಿಂದ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಿರಂಗವಾಗಿ ಕೇಳಿಬಂದಿದೆ. ಅದು ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರ ಪಕ್ಕದಲ್ಲಿ ಇದ್ದಾಗಲೇ ಬೆಳಗಾವಿಯಲ್ಲಾಗಿರ್ಬೋದು, ಗೋಕಾಕ್ನಲ್ಲಾಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಏನಾದರೂ ಕೇಳಿ ಬಂದರೆ ಅಲ್ಲಿರುವಂತಹ ಅವರ ಅಭಿಮಾನಿಗಳು ಅವರ ಹೆಸರನ್ನು ಹೇಳಿದ್ದಾರೆ ಅಂತ ಹೇಳಬಹುದು. ಆದರೆ ಇಲ್ಲಿ ಕೇಳಿ ಬಂದಿರೋದು ತುಮಕೂರು ಮೊದಲೇ G. ಪರಮೇಶ್ವರ್ ಅವರ ಕ್ಷೇತ್ರ ಮತ್ತು ಪರಮೇಶ್ವರ್ ಅವರ ಜಿಲ್ಲೆ. ಪರಮೇಶ್ವರ್ ಅವರ ಜಿಲ್ಲೆಯಲ್ಲೇ ಅವರ ಮುಂದೆನೇ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿಬಂದಿರೋದು, ಅದು ಕೂಡ ಅಹಿಂದ ಸಮಾವೇಶದಲ್ಲಿ ಅನ್ನೋದನ್ನು ಗಮನಿಸಬೇಕು. ಯಾಕೆಂದರೆ ರಾಜ್ಯದಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆಯ ಲಿಂಕ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಮುಂದಿನ ಮುಖ್ಯಮಂತ್ರಿಯ ಕುರ್ಚಿಯ ಸ್ಥಾನ ಏನಿದೆಯಲ್ಲ ಅದು ದಲಿತ ನಾಯಕರಿಗೆ ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದರು. ಸೊ ಆ ರೀತಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಬಂದಂತಹ ಬೆನ್ನಲ್ಲೇ ತುಮಕೂರಿನಲ್ಲಿ ಈ ಬೆಳವಣಿಗೆ ಆಗಿರೋದು ನೋಡಿದ್ರೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಸತೀಶ್ ಜಾರಕಿಹೊಳಿ ಅವರಿಗೆ ಇದ್ದೇ ಇದೆ. ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಸೂಚಿಸ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಅಹಿಂದ ನಾಯಕರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಕೈಯನ್ನು ಬಲಪಡಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋದರ ಬಹುದೊಡ್ಡ ಸೂಚನೆ ತುಮಕೂರಿನಲ್ಲಿ ನಡೆದಂತಹ ಅಹಿಂದ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಿರಂಗವಾಗಿ ಕೇಳಿಬಂದಿರೋದು. ಅದರ ನಡುವೆ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಏನು ಅಂದರೆ ಸತೀಶ್ ಜಾರಕಿಹೊಳಿ ಅವರು BY ವಿಜಯೇಂದ್ರ ಅವರನ್ನು ಭೇಟಿ ಮಾಡಿದ್ದಾರೆ. ಅದು ಕೂಡ ಇಂತಹ ಕ್ರೂಷಿಯಲ್ ಟೈಮ್ನಲ್ಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾರೆ ಅನ್ನುವಂತಹ ಟೈಮ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂದಿನ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಜಾರಕಿಹೊಳಿ ಅವರ ಹೆಸರು ಕೇಳಿಬಂದಂತಹ ಸಮಯದಲ್ಲಿ ಈ ರೀತಿಯಾಗಿ ಒಟ್ಟಾರೆ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ BY ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿರೋದು ಸದ್ಯಕ್ಕೆ ದೊಡ್ಡ ಕುತೂಹಲ ಮೂಡಿಸ್ತಾ ಇದೆ. ಆದರೂ ಕೂಡ BY ವಿಜಯೇಂದ್ರ ಹೇಳಿದ್ದಾರೆ, ಇಲ್ಲ, ನಮ್ಮ ಇಲಾಖೆಯ ಕೆಲಸಕ್ಕೋಸ್ಕರ ಬಂದಿದ್ವಿ, ನಾನು ಶಾಸಕನಾಗಿ ಸಚಿವರನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಆದರೆ ಇದು ಅವರು ಹೇಳುವಂತಹದ್ದು, ಆದರೆ ರಾಜಕೀಯ ಲೆಕ್ಕಾಚಾರಗಳೇ ಬೇರೆಯಾಗಿರುತ್ತೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಏನಾದರೂ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದರೆ ಅವರ ಬೆನ್ನ ಹಿಂದೆ ಇರುವಂತಹ 46-48 ಜನ ಶಾಸಕರಿದ್ದಾರಲ್ಲ, ಅವರೆಲ್ಲರ ಒಂದು ಬೆಂಬಲ ಕಾಂಗ್ರೆಸ್ನಿಂದ ವಾಪಸ್ ಬಂದು ಅವರು ಒಂದು ಸ್ವತಂತ್ರವಾಗಿ ಸರ್ಕಾರವನ್ನು ನಡೆಸೋದು, ಇದು ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ, ಆ ರೀತಿ ಆಗುವಂತಹ ಸಾಧ್ಯತೆಗಳು ಇವೆಯಾ? ಆ ಒಂದು ವಿಚಾರಕ್ಕೋಸ್ಕರ BY ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾದ್ರ. ಅದರ ಜೊತೆಗೆ ಗೆಳೆಯರೆ, ಸತೀಶ್ ಜಾರಕಿಹೊಳಿ ಅವರು BY ವಿಜಯೇಂದ್ರ ಅವರನ್ನು ಭೇಟಿಯಾಗಿರುವಂತಹ ಸಂದರ್ಭ ಎಂತಹದ್ದಿದೆ ಅಂದರೆ ರಾಜ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭ BY ವಿಜಯೇಂದ್ರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಭೇಟಿ ಏನಿದೆಯಲ್ಲ ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಒಂದು ವೇಳೆ ಏನಾದರೂ ಆಪರೇಷನ್ ಕಮಲ ಅದೆಲ್ಲವೂ ಕೂಡ ಆಗುವಂತಹ ಸಾಧ್ಯತೆ ಇದೆಯಾ?
ಅದರ ನಡುವೆ ಇನ್ನೊಂದು ಲಿಂಕ್ನ ಓಪನ್ ಮಾಡೋದಾದರೆ ಬಿ ಜೆ ಪಿಯಲ್ಲಿರುವಂತಹ ಕೆಲವು ನಾಯಕರು, ಕೆಲವು ಬಣಗಳು ಕಾಂಗ್ರೆಸ್ನಲ್ಲಿ ಯಾರು ಸಿ ಎಮ್ ಆಗಬೇಕು, ಇವರು ಸಿ ಎಮ್ ಆದರೆ ನಮಗೆ ಈಸಿ ಅನ್ನುವಂತಹ ಲೆಕ್ಕಾಚಾರ ಅವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಲೆಕ್ಕಾಚಾರ ಆಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರನ್ನು BY ವಿಜಯೇಂದ್ರ ಭೇಟಿಯಾಗಿರೋದು ಭಾರೀ ಕುತೂಹಲ ಮೂಡಿಸ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಾಗಿದೆ. DK ಶಿವಕುಮಾರ್ ಇಷ್ಟು ದಿನ ಸೈಲೆಂಟ್ ಆಗಿದ್ದ DK ಶಿವಕುಮಾರ್ ಅಖಾಡಕ್ಕೆ ಎಂಟ್ರಿ ಈಗ ಕೊಟ್ಟಾಗಿದೆ. ಚನ್ನಪಟ್ಟಣದಲ್ಲಿ DK ಸುರೇಶ್ ಎಲೆಕ್ಷನ್ಗೆ ನಿಲ್ಲೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ DK ಸುರೇಶ್ ಮತ್ತು DK ಶಿವಕುಮಾರ್ ಅಣ್ಣ ತಮ್ಮಂದರು ಇಬ್ಬರೂ ಸೇರಿ ಹೊಸದಾಗಿರುವಂತಹ ರಾಜಕೀಯ ನಡೆಯನ್ನು ಇಲ್ಲಿ ಪ್ಲೇ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಖರ್ಗೆ ಅವರು ಬೆಂಗಳೂರಿಗೆ ಬಂದ ನಂತರದಲ್ಲಿ ರಾಜ್ಯದಲ್ಲಿ ನಾನಾ ರೀತಿಯಾಗಿರುವಂತಹ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇರೋದು ನೋಡಿದ್ರೆ ರಾಜ್ಯದಲ್ಲಿ 3 ದಿನದಲ್ಲಿ ಏನೋ ಒಂದು ಅತಿದೊಡ್ಡ ಬೆಳವಣಿಗೆ ಆಗತ್ತೆ ಅನ್ನೋದರ ಅತಿದೊಡ್ಡ ಮುನ್ಸೂಚನೆ ಕೊಡ್ತಾ ಇದೆ. ಅದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಕುತೂಹಲವು ಮೂಡಿಸ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕನ್ಫರ್ಮ್ ಮಾಡ್ಕೊಂಡು ಬಂದ ಹಾಗಿದೆ. ಸಿದ್ದರಾಮಯ್ಯ ಅವರು ಯಾರ ಹೆಸರನ್ನು ಸೂಚಿಸ್ತಾರಲ್ಲ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ. ಜೊತೆಗೆ ದಲಿತ ನಾಯಕರಿಗೆ ಅಥವಾ ಅಹಿಂದ ನಾಯಕರಿಗೆ ಮುಂದಿನ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟೋದು ಅನ್ನುವಂತಹ ಒಂದು ಸೂಚನೆ ಈಗ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ರಾಜ್ಯದಲ್ಲಿ ಏನೋ ಆಗಲಿದೆ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಏನೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.